ನಮಸ್ಕಾರ. ತಮ್ಮ ಹೆಸರು? ದಿನೇಶ್. ದಿನೇಶ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ಕೀಳನ್ಪುರ ಸರ್, ಯಾವ ತಾಲೂಕು ಬರುತ್ತೆ? ವರ್ಣ ಹೋಬಳಿ, ಮೈಸೂರು ತಾಲೂಕು. ವರ್ಣ ಹೋಬಳಿ, ಮೈಸೂರು ಜಿಲ್ಲೆ. ಸರ್, ಏನಿಸ್ತದೆ ಮೈಸೂರು ಜಿಲ್ಲೆನಲ್ಲಿ ಜಾತ್ರೆ ನಡೀತದೆ? ಚೆನ್ನಾಗಿ ನಡೆಸ್ತವ್ರೆ ಹಾ ಎಲ್ಲಾ ಕಡೆನೂ. ಹಾ ನಾವು ಮುಡ್ತೆರೆ, ಹಾ ಸುತ್ತೂರು ಹಾ ಎಲ್ಲ ಮಾಡ್ಕೊಂಡ್ ಬಂದಿದೀವಿ. ಎಲ್ಲ ಮಾಡ್ಕೊಂಡು ಈಗ ಅವರು ನಡೆಸ್ತಾ ಇದಾರೆ, ನೀವು ಮೆರೆಸ್ತಾ ಇದ್ದೀರಾ, ಕರೆಕ್ಟಾ? ಅಲ್ವಾ? ಓಕೆ. ಅದು ಅನುಕೂಲ ಏನು ಚೆನ್ನಾಗ್ ಮಾಡ್ತಾ ಇದಾರೆ. ಎಲ್ಲಾ ಕಡೆನೂ ಜಾತ್ರೆಯನ್ನು ಕಾಂಡಮ್ ಆಗಿಲ್ಲ. ಅನುಕೂಲ ಚೆನ್ನಾಗೈತೆ. ಓಕೆ, ಫೈನ್ ಸರ್, ಒಳ್ಳೇದಾಗ್ಲಿ. ಇದು ಶೋಕಿ ಐತೆ ಸರ್? ಇದು ಇಲ್ಲ, ಸೋಕಿ ಗೇಮ್ ಎರಡು ಅಂದ್ರೆ ಈಗ ನೋಡಕ್ಕೆ ಒಂದ್ ಸ್ವಲ್ಪ ಶೋಕಿ ತರನೇ ಕಾಣಿಸ್ತಾ ಇದೆ. ಇವಾಗ ಒಂದ್ ತಿಂಗಳಿಂದ ರೆಸ್ಟ್ ಕೊಟ್ಟಿದೀವಿ. ರೆಸ್ಟ್ ಕೊಟ್ಟಿದ್ದೀರಾ? ತಿಂಗಳಿಂದ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡ್ಸಿದೀರಾ? ಕೆಲ್ಸ ಏನ್ ಸರ್, ಏನ್ ಬೇಕಾದ್ರೆ ಚೆಚ್ಚು ಬಲಿ ಹಾಕ್ತಿವಿ ನಾವು. ನಿಲ್ಸ್ ಅಲ್ಲ ಅವನ್ನ. ಈ ತರ ಜಾತ್ರೆ ಟೈಮ್ ಬಂದಾಗ ಮಾತ್ರ ಮೇಯಿಸ್ತೀವಿ ಅಷ್ಟೇ. ಇನ್ ಮಿಕ್ಕ ಟೈಮ್ ಅಲ್ಲೆಲ್ಲ ಚೆನ್ನಾಗಿ ಮೇಯಿಸ್ತೀವಿ. ಮೇಯ್ಸಕ್ಕಾಗತ್ತ ಸರ್, ಬಂಡವಾಳ ಹಾಕೊಂಡು. ಅಂದ್ರೆ ಈಗ ರೈತ ಅಂದ್ರೆ ದುಡಿಮೆ ಮಾಡ್ಲೇಬೇಕು. ಈಗ ಹೊಲ ಉಳ್ಳೇಬೇಕು, ಅವಾಗ್ಲೇನೆ ಆ ಒಂದು ಇದಕ್ಕೆ. ಸುಮ್ನೆ ಎನಿ ಟೈಮ್ ಮನಿಕೊಂಡು ತಿಂದ್ರೆ ಚೆನ್ನಾಗಿರಲ್ಲ. ಈಗ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ತಿಂದಾದ್ಮೇಲೆ ಡೈಜೆಸ್ಟ್ ಮಾಡ್ಲೇಬೇಕು ಅಂತಂದ್ರೆ ಕೆಲಸ ಮಾಡ್ಲೇಬೇಕು ಅಲ್ವಾ? ಓಕೆ, ಅಂದ್ರೆ ಆದ್ರೂ ಹೇಳ್ಬೇಕು ಅಂತಂದ್ರೆ ನೀವ್ ಹೇಳ್ತಿದ್ರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಸಿದೀನಿ ಸರ್ ಅಂತ ನೋಡ್ಲಿಕ್ಕೆ. ಎರಡನೇ ಬಾರಿ ತಗೊಂಡ್ರ, ಒಂದ್ ಬಾರಿ ಕೊಟ್ಬಿಟ್ಟಿದ್ದು ಇದನ್ನೇ 2 ವರ್ಷದಲ್ಲಿ ಕೊಟ್ಬಿಟ್ಟಿದ್ದು. ಅವಾಗ 6 ಇದ್ದು. ಇವಾಗ ಪುನಃ 6 ತಿಂಗಳಲ್ಲಿ ಪುನಃ ರಿಟರ್ನ್ ತಗೊಂಡೆ. ಪ್ಯಾಟ್ರಿ ಬಾಕಲ್ ತೆಗಿವತ್ತಲ್ಲಿ. ಅಂದ್ರೆ ಈಗ ನೀವು ಫ್ಯಾಕ್ಟರಿಗೆ ಕಬ್ಬು ಚೆನ್ನಾಗಿ ಹೊಡೆದ ಸರ್. ಈಗ ಕಬ್ಬು ನೀವು ಮ್ಯಾಕ್ಸಿಮಮ್ ಅಂತಂದ್ರೆ ಎಷ್ಟು ವೇಟೇಜ್ ಹಾಕ್ಸಿದ್ರೆ ಸರ್ ಇದಕ್ಕೆ? ಒಂದು 3 ಟನ್ 3.5 ಟನ್ ಹಾಕ್ತಿವಿ ಅಷ್ಟೇ. ಹೇಳ್ದಿದೆ ಬದಿಲಂತೂ 1.5-2 ಟನ್ ಪಕ್ಕ ಎಳೆಯುತ್ತೆ. ಓಕೆ, ಫೈನ್. ಅಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ವಿಡಿಯೋಸ್ ಇದೆ, ವಿಡಿಯೋನ ತೋರಿಸ್ತೀವಿ. ಓಕೆ, ಫೈನ್. ಈಗ ಅಷ್ಟು ಚೆನ್ನಾಗಿ ಗಾಡಿ ಎಳಿಬೇಕು ಅಂತಂದ್ರೆ ಫುಡ್ ಚೆನ್ನಾಗಿ ಹಾಕ್ಬೇಕು, ಸ್ಟ್ರೆಂತ್ ಬೇಕು. ಆಮೇಲೆ ಅವಕ್ಕೆ ಹೆಂಗ್ ಎಳಿಬೇಕು, ಏನ್ ಮಾಡ್ಬೇಕು ಕಲ್ಸಿರ್ಬೇಕು. ಅಂದ್ರೆ ಒಂದು ನಾವು ಅವ್ರು ಉಳೋದ್ ಕಲ್ಸಿರ್ತಾನೆ. ನಾವು ಉಳೋದು ಖಾಲಿ ತಿರ್ಗಾಡ್ಕೊಂಡು ಒಂದೇ ದಿನಕ್ಕೆ ಹೋಗಿ ಉಳಕ್ಕಾಗಲ್ಲ ಅಲ್ವಾ? ಚಿಕ್ಕದ್ರಿಂದ ರೂಢಿ ಮಾಡಿ. ಅಂದ್ರೆ ಈಗ ಹಂಗಲ್ಲ ಸರ್, ನಮ್ಮ ದೇಹ ಎಷ್ಟೇ ದೊಡ್ಡದಿರ್ಬೋದು, ಅದ್ರ ಜೊತೆಗೆ ಬುದ್ಧಿ ಸ್ವಲ್ಪ ಚೆನ್ನಾಗಿದ್ರೆ ಮಾತ್ರ, ನಾಕಿದ್ರೆ ಮಾತ್ರ ನೀವು ಕೆಲಸ ಚೆನ್ನಾಗಿ ಯಾವ ಟೈಮಲ್ಲಿ ಯಾವ ತರ ಮಾಡ್ಬೇಕು ಅದೆಲ್ಲ ನೀವು ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀರ. ಅಂದ್ರೆ ಈಗ ನೀವು ಹೇಳ್ತಾ ಇದ್ರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಸ್ತೀವಿ, ಮತ್ತೆ ವೆಯ್ಟೇಜ್ ಎಲ್ಲ ಚೆನ್ನಾಗಿ ಎಳೆಯುತ್ತೆ ಅಂತ ಅಂದ್ಬಿಟ್ಟು. ಸರ್, ಹಂಗೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಫುಡ್ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಈಗ ಫುಡ್ ಅಲ್ಲೂ ಅಷ್ಟೇ, ಈಗ ಒಂದಷ್ಟು ಪರ್ಟಿಕ್ಯುಲರ್ ಫುಡ್ ಇರುತ್ತೆ. ಆ ಫುಡ್ ಹಾಕಿದ್ರೇನೆ ಅದಕ್ಕೆ ಈಗ ಗಾಡಿ ಎಳಿಬೇಕು ಅಂದ್ರೆ ಸ್ಟ್ರಾಂಗ್ ಆಗಿ ಕಾಲ್ ಚೆನ್ನಾಗಿರ್ಬೇಕು ಅಲ್ವಾ? ಸೊ ಆತರ ಎಲ್ಲ ಇರ್ಬೇಕು ಅಂದ್ರೆ ಎಂತ ಫುಡ್ ಹಾಕ್ತೀರಾ ಸರ್ ನೀವು? ನಾವು ಹತ್ತಿ ಬೀಜ, ಏನು ಉಳ್ಳಿ ನುಚ್ಚು, ರವೆ ಬೂಸ, ಚಿನ್ನಿ ಪೀಡು, ಇಂಡಿ, ಇವೆಲ್ಲ ತಿಂಡಿ ಕೊಡ್ತಾ ಇದೀವಿ. ಅದನ್ನೆಲ್ಲ ಕೊಡೋದ್ರಿಂದ ಒಂದ್ ಸ್ವಲ್ಪ ಸ್ಟ್ರೆಂತ್ ಆಗಿ ಎಲ್ಲ ಚೆನ್ನಾಗಿ ಆಗತ್ತೆ ಅಂತ. ಅದ್ರಲ್ಲೂ ಅವ್ರ ಎಲ್ಲ ಗಟ್ಟಿ ತಿಂಡಿ ಕೊಟ್ಟಷ್ಟು ಪೌಷ್ಟಿಕಾಂಶ ಹೆಚ್ಚುತ್ತೆ, ಸುಸ್ತಿರಲ್ಲ. ಈಗ ಒಣಲ್ ಕೊಟ್ರೆ ಬೆಸ್ಟ್ ಇಲ್ಲ ಒಣಲ್ಲೇ ಸರಿ ಸರ್. ಸುಮ್ನೆ ಹಸಿಮೇವು ಅನ್ನೋದು, ಹಸಿಮೇವು ಬೇಗ ನಿಲ್ಲಲ್ಲ. ಅಂದ್ರೆ ಇದು ಈಸಿಯಾಗಿ ಡೈಜೆಸ್ಟ್ ಆಗಿ ಮತ್ತೆ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ತೀರಾ? ಒಣಲ್ಲೇ ಪಕ್ಕ. ಒಣಲ್ ಕೊಟ್ರೆ ಚೆನ್ನಾಗಿ. ನಾವು ಮುದ್ದೆ ತಿಂದ್ರೆ ಹೆಂಗ್ ಸ್ಟ್ರೆಂತ್ ಇರ್ತೀವಿ, ಅವು ಹಂಗೇನೆ. ಓಕೆ, ಫೈನ್. ಸೊ ಇದು ನನಗೆ ಗೊತ್ತಿರ್ಲಿಲ್ಲ, ತಿಳ್ಕೊಂಡೆ. ಒಣಲ್ಲೇ ಸರಿ. ಓಕೆ, ಫೈನ್ ಸರ್. ಇದು ಏನ್ ರೇಟ್ ಹೇಳ್ತಿದ್ರ? ಇವು 5.5 ಹೇಳ್ತಾ ಇದ್ದೀನಿ. 5.5 ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್? ಏನು 4.5. 4.5 ಬಿಡ್ತೀರಾ? ಇರೋದ್ನ ಹೇಳ್ಬೇಕು. 4.5 ಬಂದ್ರೆ ಕೊಡ್ತೀವಿ. 4.5 ಬಂದ್ರೆ ಕೊಡ್ತೀರಾ? ಓಕೆ, ಕೊಟ್ಬಿಟ್ರೆ ಇಲ್ಲೇ ತಗೋತಿರಲ್ಲ ಹೊರಗಡೆ ಎಲ್ಲಾರು ಹೋಗ್ತೀರಾ? ತಗೋತೀವಿ ಸರ್, ಎಲ್ಲಾರು ನೋಡಿ. ಹಳ್ಳಿ ಕಡೆ ಹೋಗ್ತಿರಲ್ಲ ಯೂಶಲಿ ಜಾತ್ರೆಗೆ? ನಾವೇನಂದ್ರೆ ಗೊತ್ತಿರೋರ ಹತ್ರ ತಗೋತೀವಿ ಜಾಸ್ತಿ. ಗೊತ್ತಿರೋರು, ಯಾಕೆಂದ್ರೆ ನಮ್ಗೆ ಗೇಮ್ ಬೇಕಲ್ಲ. ಏನಾದ್ರ ಪುಸ್ ಅಂದ್ಬಿಟ್ರೆ ನಾವು ಅವು ಈಗ ಚಿಕ್ಕವ್ರಿಗೆ ಪಳಗಿಸ್ಬೋದು, ದೊಡ್ಡವ್ರನ್ನ ತಕೊಂಡ್ ಪಳಗ್ಸಕ್ಕಾಗಲ್ಲ. ಅಂದ್ರೆ ಗಿಡ ಬಗ್ಸಿದ್ರೆ ಮಾಡ್ಬೋದು, ಮರ ಬಗ್ಸಕ್ಕಾಗಲ್ಲ. ಹಾಗೆ ಅದು ಈಗ ನಾವು ತಗೊಳ್ಳವೆಲ್ಲ ಈ ತರ ದೊಡ್ಡ ಎತ್ತು ತಗೊಂಡ್ ನಾವು ಅಲ್ಲಿ ಗೇಮೇ ಕಲ್ತಿಲ್ಲ ಅಂದ್ರೆ ನಾವು ಸಡನ್ ಆಗಿ ಕಲ್ಸಕ್ಕಾಗಲ್ಲ, ಅವು ಕಲಿಯೋದು ಇಲ್ಲ ಅಲ್ವಾ? ಅದಕ್ಕೆ ನಾವು ನೋಡಿ ಯಾರ ಹತ್ರ ಹಿಂಗೆ ನಮ್ಮಂಗೆ ಗೇಮೇ ಮಾಡಿರ್ತವೆ ಅಂತವನ್ನ ನೋಡಿ ಆಯ್ಕೆ ಮಾಡಿ ತಗೊಳ್ಳೋದು. ಫೈನ್ ಸರ್, ಒಳ್ಳೇದಾಗ್ಲಿ. ನಿಮ್ಮ ಒಂದಷ್ಟು ಮಾತುಗಳು ನನಗೆ ಇಷ್ಟ ಆಯ್ತು. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9844104636. ಥ್ಯಾಂಕ್ ಯು.